ಶ್ರೀ ಗುರುಭ್ಯೋ ನಮಃ. ಶ್ರೀ ಸಾಯಿ ಸದ್ಗುರುಭ್ಯೋ ನಮಃ. ಸಾಯಿಬಾಬಾರವರು ಜೀವನದಲ್ಲಿನ ವೈರಾಗ್ಯಗಳ ಬಗ್ಗೆ ಅತಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಅವರಲ್ಲಿ ನಂಬಿಕೆ ಇಟ್ಟು ಅವರು ಹೇಳಿದ ತತ್ವ ನೀತಿ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಯಾವ ಕೆಟ್ಟ ಸಮಸ್ಯೆಗಳು ಸುಳಿಯುವುದಿಲ್ಲ. ಜೀವನವೆಂಬುದು ಏಳು ಬೀಳಿನ ಕತೆ, ನೋವು ನಲಿವಿನ ಜೊತೆ, ಸೋಲು ಗೆಲುವಿನ ಕಂತೆ. ಅನುಭವವೆಂಬ ವಿಶಾಲ ಸಾಗರದುದ್ದಕ್ಕೂ ಈಜುತ್ತಾ ಸಿಹಿ ಕಹಿ ನೆನಪುಗಳೊಂದಿಗೆ ಮಾಡಿದ ತಪ್ಪು ತಿದ್ದಿಕೊಂಡು ಸರಿ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜೀವನ. ಸಾಯಿಬಾಬಾರವರು ಹೇಳಿದಂತೆ ಈ ಜೀವನ ನಾವು ಅಂದುಕೊಂಡಂತೆ ಖಂಡಿತ ಇರುವುದಿಲ್ಲ. ಆದರೆ ಉತ್ತಮ ಜೀವನ ರೂಪಿಸಿಕೊಳ್ಳುವ ಮುಖ್ಯ ರೂವಾರಿ ನಾವೇ ಆಗಿರುತ್ತೇವೆ ಎಂಬುದು ಮಾತ್ರ ಕಟು ಸತ್ಯ. ನಮ್ಮ ಸುಂದರ ಜೀವನ ಹಾವು ಏಣಿಯಂತೆ. ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲು ತಟ್ಟಬಹುದು. ನಮ್ಮ ಹಣೆ ಬರಹ ಬದಲಾದರೆ ಒಂದು ತುತ್ತಿನ ಊಟಕ್ಕೂ ಅಲೆದಾಡಬೇಕಾಗುತ್ತದೆ. ಅದಕ್ಕೆ ತಿಳಿದವರು ಹೇಳುತ್ತಾರೆ, ಜೀವನ ಒಂದು ಮಾಯ ಲೋಕದಂತೆ. ಇಲ್ಲಿ ಮೆರೆದವರು ನಾಳೆ ವ್ಯಥೆ ಪಡುವವರು. ಬಡತನದ ಕುಲಿಮೆಯಲ್ಲಿ ಬೆಂದವರು ಮುಂದೆ ಸಿರಿವಂತರಾಗಬಹುದು. ಇಲ್ಲಿ ಎಲ್ಲವೂ ಸಾಧ್ಯ. ಸಾಯಿಬಾಬಾರವರು ಅನ್ಯ ಜನರಲ್ಲಿ ಹೇಗೆ ಇರಬೇಕು, ಹೇಗೆ ಬದುಕಬೇಕು ಅನ್ನುವುದಕ್ಕೂ ಕೂಡ ತ್ವರಿತವಾದ ಉಪದೇಶವನ್ನು ನೀಡಿದ್ದಾರೆ. ಅವರ ಮಾತಿನ ಪ್ರಕಾರ ನಾವು ಇತರರ ತಾಳಮೇಳಕ್ಕೆ ದಾಳವಾಗಿ ಕುಣಿಯಬಾರದು. ಅವರ ಮಾತಿಗೆ ಕುಗ್ಗದೆ, ವ್ಯಂಗ್ಯ ನಡತೆಗೆ ಬಗ್ಗದೆ ಮುಂದೆ ಸಾಗಬೇಕು. ಒಂದು ವೇಳೆ ಅವರ ಮಾತಿಗೆ ವ್ಯಥೆ ಪಟ್ಟರೆ ನಮ್ಮಿಂದ ಗೆಲುವು ಅಸಾಧ್ಯ. ನಮ್ಮಿಂದ ಏನೂ ಮಾಡಲು ಆಗಲೆಂದು ಕುಳಿತರೆ ಜೀವನ ಚಕ್ರ ನಿಂತಂತೆ. ಸಹಾಯಕ್ಕೆ ಯಾರೂ ಬರರು, ಅನುಕಂಪವೂ ದಕ್ಕದು. ನಾವು ತೆಗೆದುಕೊಳ್ಳುವ ದುಡುಕು ನಿರ್ಧಾರ ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡಬಹುದು. ಮಾನವ ಜನ್ಮ ಸೃಷ್ಟಿಯಲ್ಲಿ ಶ್ರೇಷ್ಠ ಎನ್ನುತ್ತಾರೆ ಬಲ್ಲವರು. ಎಂತೆಂಥ ಸಾಧಕರು ನಮ್ಮೊಡನೆ ಇದ್ದಾರೆ. ಅವರು ಹೂವಿನ ಹಾದಿಯಲ್ಲಿ ನಡೆದವರಲ್ಲ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದವರಲ್ಲ. ಅವರ ಬಾಳಲ್ಲೂ ಇಂತಹ ಮಹಾನ್ ತೊಂದರೆಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಸಮಾಜ ಹಾಕಿದ ಸವಾಲುಗಳನ್ನು ಗಟ್ಟಿತನದಿಂದ ಹಿಮ್ಮೆಟ್ಟಿಸಿದವರು. ಸಮಾಜದಲ್ಲಿ ಬೃಹತ್ ಮರದಂತೆ ಬೇರು ಬಿಟ್ಟರು. ಅವರು ಅನುಭವಿಸಿದ ನೋವು ತೊಂದರೆಗಳ ಮುಂದೆ ನಮ್ಮ ಜೀವನದಲ್ಲಿ ಅನುಭವಿಸುವ ನೋವು ಏನೇನೂ ಅಲ್ಲ. ಕಮ್ಮಾರನು ಬಂಗಾರಕ್ಕೆ ಕೊಂಟಂತೆ, ಮಣ್ಣಿಗೆ ಕುಂಬಾರನು ಜೀವ ಕೊಟ್ಟಂತೆ. ನಮ್ಮ ಜೀವನವನ್ನು ಮಿನುಗುವ ಧ್ರುವ ನಕ್ಷತ್ರದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದೇ ಆಗಿರುತ್ತದೆ. ಸಾಯಿಬಾಬಾರವರು ನಿಮ್ಮ ಶ್ರಮದಲ್ಲಿ ಕೊರತೆ ತೋರಬೇಡಿ ಎಂದು ಯಶಸ್ಸಿನ ಗುಟ್ಟುವಿನ ಬಗ್ಗೆಯೂ ತಿಳಿಸಿದ್ದಾರೆ. ಬರುವ ಕಷ್ಟಗಳನ್ನು ಕೈ ಚೆಲ್ಲದೆ ಸದುಪಯೋಗಪಡಿಸಿಕೊಳ್ಳಬೇಕು. ನಾವು ಯಾರನ್ನು ನೋಯಿಸದೆ, ಮನ ನಿಂದಿಸದೆ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು. ಪರರಿಗೆ ಉಪಕಾರ ಮಾಡದಿದ್ದರೂ ಉಪದ್ರ ಮಾಡಬಾರದು. ಜೀವನವೆಂಬ ಕಾಲಚಕ್ರದಲ್ಲಿ ನಾವೇ ಎಲ್ಲ ವಿಷಯದಲ್ಲಿ ಗೆಲುವನ್ನು ಸಾಧಿಸುತ್ತೇವೆ ಎಂದರೆ ಅದು ನಮ್ಮ ಮೂರ್ಖತನ. ನಾನು ಯಾವುದಕ್ಕೂ ಯೋಗ್ಯನಲ್ಲ, ನನ್ನ ಜೀವನ ಇಷ್ಟೇ ಎಂದರೆ ಅವನಷ್ಟು ದಡ್ಡನಿಲ್ಲ. ನಾವು ಸೋತು ಹಿಂದೆ ಸರಿಯದೆ ಧೈರ್ಯ, ಆತ್ಮವಿಶ್ವಾಸ ಕಳೆದುಕೊಳ್ಳದೆ ಏನೇ ಆಗಲಿ, ಯಾರೇ ಬರಲಿ ಗೆಲ್ಲುತ್ತೇನೆ ಎಂಬ ಭರವಸೆ ನಮ್ಮೊಳಗೆ ಬೇಕು. ಸಮಾಜದಲ್ಲಿನ ಆದರ್ಶ ಪುರುಷರು ಜೀವನ ಎಂದರೇನು ಎಂಬ ತಮ್ಮ ಸುವರ್ಣ ತತ್ವಗಳನ್ನು ಹಾಡಿನ ಉದ್ದಗಲಕ್ಕೂ ಪಸರಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಸರ ಕೀರ್ತನೆಗಳಲ್ಲಿ ಒಂದಾದ ಈಸಬೇಕು ಇದ್ದು ಜಯಿಸಬೇಕು ಎಂಬ ಭಕ್ತಿಯ ಸಾರ ನಿಜ ಜೀವನದಲ್ಲಿ ಅದರ ಬಗ್ಗೆ ತಿಳಿಸುತ್ತದೆ. ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ, ಪ್ರವಚನ ಯಾವ ವಿಶ್ವವಿದ್ಯಾಲಯವೂ ಬೋಧಿಸಲು ಸಾಧ್ಯವಿಲ್ಲ. ಅದು ಸಮಾಜ ನಮಗೆ ಕಲಿಸುವ ಪಾಠ. ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮಯ ಪಾಲಿನ ಸುಂದರ ಅನುಭವಗಳು. ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದ ನಾವು ಏನಾದರೂ ಸಾಧಿಸಬೇಕು. ನಾನು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು. ನಮ್ಮ ಜೀವನ ಎಲ್ಲರಿಗೂ ಆದರ್ಶವಾಗಬೇಕು. ಕೊನೆಗಳಲ್ಲಿ ಮಣ್ಣಲ್ಲಿ ಮಣ್ಣಾದ ಮೇಲೆ 4 ಮಂದಿ ನುಡಿಯುವಂತಹ ಪುಣ್ಯಕಾಯಕ ಮಾಡಬೇಕು. ನಮ್ಮನ್ನು ಪ್ರೀತಿಸಿ, ತಮ್ಮವರನ್ನೂ ಪ್ರೀತಿಸಿ, ಜೀವನದ ಉದ್ದಕ್ಕೂ ಹೊಸ ಹೊಸ ಸಜ್ಜನ ಆಲೋಚನೆಗಳನ್ನು ಬೆಳೆಸಿ
ಕೆಟ್ಟ ಆಲೋಚನೆ, ಸಂಪತ್ತಿನ ಅತಿಯಾದ ಮೋಹ, ಅಹಂಕಾರ, ಅಂಧಕಾರವನ್ನು ಮನದಿಂದ ಅಳಿಸಿ ನಿಮ್ಮೊಳಗಿನ ಸುಂದರ ಅಮೂಲ್ಯ ಪ್ರೀತಿಯ ಸುಖವನ್ನು ಎಲ್ಲರೂ ನೋಡಲಿ. ಬಾಳುವ ದಿನಗಳನ್ನು ನಗುನಗುತ್ತಾ ಬಾಳುವ, ಕಷ್ಟದಲ್ಲಿರುವವರಿಗೆ ಕೈಲಾದ ಸಹಾಯ ಮಾಡುವ, ಬೇವು ಬೆಲ್ಲ ಸವಿದಂತೆ ಜೀವನದ ಸಾರ ಎಂದೂ ತಿಳಿಯುವ.